ಕೆಲಸ ಮಾಡ್ಕೊಂಡು ಮನೆಗೆ ಬಂದು ಊಟ ಮಾಡಿ ತಿಂಡಿ ಮಾಡಿ ಕರ್ಲನ್ ಬೆಡ್ ಮೇಲೆ ಮಂಕ್ ದಿಣ್ಣೆ ಥರ ಮಲ್ಕೊಳ್ಳೋ ಬದಲು ತೆಪ್ಪು ಕೇಳಕ್ಕೆ ಒಂದು ಹೆಂಡತಿ ಬೇಕಲ್ಲ ಅಂತ ಕೇಳ್ತಾ ಇದ್ದೀನಿ. ನೀನೇ ಕಣ ತಲೆ ಕೆಡ್ಸ್ಕೊತ್ಯಾ? ನಾಳೆಯಿಂದ ನಿಮ್ ಬೆಡ್ ಮೇಲೆ ನಾನು ನಿಮ್ಮನ್ನ ತಪ್ಕೊಂಡು ಮಲ್ಕೋತೀನಿ. ಅಯ್ಯೋ ಕೋತ್ ನನ್ನ ಮಗನೇ, ನಾನು ಮದುವೆ ಆಗ್ಬಿಟ್ಟು ನನ್ನ ಹೆಂಡತಿ ಜೊತೆ ತೆಪ್ಕೊಂಡು ಮಲ್ಕೋಬೇಕು ಅಂದ್ರೆ ನೀನೇ ನನ್ನ ಜೊತೆ ತೆಪ್ಕೊಂಡು ಮಲ್ಕೋತೀನಿ ಅಂತೀಯ ಅಂದ್ರೆ ನಿನ್ನ ದೃಷ್ಟಿಲಿ ನಾನೇನು ನಾನು ಹಂಗಿಲ್ಲ ಅಣ್ಣ. ಒಂದ್ ಕೆಲಸ ಮಾಡಿ, ನಾಳೆ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಆಗ್ಬಿಡಿ. ನಂಗೆ ಯಾರು ಹೆಣ್ಣು ನೋಡಿ ಮದುವೆ ಮಾಡ್ತಾರ ಕೃಷ್ಣ? ನೀವು ಅಣ್ಣನ ನಾಳೆ ನಿಮ್ಗೊಂದು ಒಳ್ಳೆ ಹುಡುಗಿನ ಹುಡುಕೊಂಬಂದು ಮದುವೆ ಮಾಡಿಸ್ತೀನಿ. ಅಲ್ಲ ಕಣೋ, ಅಪ್ಪ ಅಮ್ಮನ ಜೊತೆ ಬೆಳೆದ ಹೆಣ್ಮಕ್ಳು ನನ್ನಂತ ಅನಾಥನ್ ಮದುವೆ ಆಗ್ತವೇನೋ? ಅದಕ್ಕೆ ಯಾಕಣ್ಣ ತಲೆ ಕೆಡ್ಸ್ಕೊತ್ಯಾ? ಯಾವ್ದಾದ್ರು ಅನಾಥ ಹುಡುಗಿನ ಮದುವೆ ಆಗ್ಬಿಡು. ಅವಳು ಅನಾಥ, ನೀನು ಅನಾಥ, ಇಬ್ರು ಜೋಡಿ ಸಕ್ಕದಾಗಿರುತ್ತೆ. ಸೂಪರ್ ಕಣ, ನೀನು ಒಳ್ಳೆ ಐಡಿಯಾನೇ ಕೊಟ್ಟೆ. ಹಂಗಾದ್ರೆ ಈಗಲೇ ಬ್ರೋಕರ್ ಫೋನ್ ಮಾಡಿ ಹುಡುಗಿನ ಫಿಕ್ಸ್ ಮಾಡಿಸ್ಬಿಡ್ತೀನಣ್ಣ. ಸೂಪರ್ ಕಣ. ಮೊದ್ಲೇ ಡೇಟ್ ಆಗಿದೆ, ಮೆಟ್ಲ ಮೇಲೆ ಕಾಲು ಕೇಸ್ಕೊಂಡಿದ್ಯಾ? ಆಯ್ತಣ್ಣ. ಬಂದವು ಆಹ ನನ್ನ ಮದುವೆ ಅಂತೆ. ಕೃಷ್ಣ, ಆಂಟಿ ಆಂಟಿ, ಕೃಷ್ಣ ಬಂದಿಕಪ್ಪ, ಬಂದಿ ಬಂದ್ಬಿಟ್ನು ನೋಡಿ. ಲೈ, ಎಷ್ಟೊತ್ತ ಬರೋದು? ಹುಡುಗಿ ನೋಡಕ್ ಹೋಗ್ತಾರದು ನಂಗ ಇಲ್ಲ ನಿಂಗ? ಅಯ್ಯ, ಇವನ್ ಯಾಕೆ ಟಿಪ್ಪು ಸುಂದ್ರ ಅನ್ಕೊಂಡು ಹುಡುಗಿ ಹೇಳ್ಕೊಟ್ಟಾರು? ಆಂಟಿ, ನಿಮ್ಗಿನ್ನೂ ನಮ್ಮ ಬಗ್ಗೆ ಗೊತ್ತಿಲ್ಲ. ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ರು ಹುಡುಗಿರು ಹೆಣ್ಣು ಅಂತ ಗೊತ್ತಾ? ಹುಡಾಯ್ ಜೂಗಾಡ್ಗೋಗಿ ಕಾಸು ಕೊಟ್ಟು ನೋಡ್ಬೇಕಲ್ಲ ಅಂತ ಫ್ರೀಯಾಗಿ ಇಲ್ಲೇ ನಿಂತದೆ ಅಂತ ನೋಡ್ಕೊಬಿಟ್ರ ಕುಡಾಯ್. ಅಂದ್ರೆ ನಿಮ್ ಪ್ರಕಾರ ನಾನು ಕೊರಿಲ್ಲ ಅಂತ ಅರ್ಥನಾ? ಅಯ್ಯ ಬಿಡು, ಅದಕ್ಕೆ ಯಾಕೆ ಹೋಲಿಸ್ಕೊಂಡೆ? ಅದು ನಿನ್ಗಿಂತಲೂ ಚೆನ್ನಾಗಿರ್ತದ ಕೂಡ. ಆಂಟಿ ನೋಡ್ತಾ ಇರಿ, ನಿಮ್ ಕಣ್ಣು ಎದುರಿಗೆನೆ ಒಂದು ಬ್ಯೂಟಿಫುಲ್ ಹುಡುಗಿನ ಎತ್ತಾಕೊಂಡ್ ಬಂದ್ ಮದ್ವೆ ಆಗಿಲ್ಲ ಅಂದ್ರೆ ನನ್ನ ಹೆಸರು ಬ್ಯಾಡ ಬಿಡು. ಆ ಹೆಸರಿಗೆ ಯಾಕೆ ಅವಮಾನ ಮಾಡಿ? ಅಯ್ಯೋ ಆಂಟಿ, ನಿಲ್ಸಿ ನಿಮ್ ಜಗಳನ. ಬನ್ನಿ ಫಸ್ಟ್ ನಮ್ಮ ಹುಡುಗಿ ಮನೆಗೆ ಹೋಗೋಣ. ಯಾಕ ಈ ಅಮ್ಮನ ಕರ್ಕೊಂಡು ಹೋಗ್ತಾ ಇದೀವಿ, ಆಮೇಲೆ ಕೆಲ್ಸದವನ ಮಗ ಅನ್ಬಿಟ್ಟು ಆ ಹುಡುಗಿ ನಿಮ್ನ ಒಪ್ಪದೇ ಇಲ್ಲ. ಅಯ್ಯಲೇ ಮೂದೇವಿ ಅಲ್ಲ ಕೂಡ. ನಾನ್ ನೋಡಿದ್ರೆ ಕೆಲ್ಸದೊಳಂಗಾರು ಕಾಣ್ತೀನಿ, ನೀನ್ ನೋಡಿದ್ರೆ ಮೇಯ್ಸೋನಂಗ್ ಕಾಣ್ತಿದ್ಯಾ. ನಿನ್ನ ನೋಡಿದ್ರೆ ಎಣ್ಣೆ ಇಕ್ಲು ವಾಂತಿ ಮಾಡ್ಕೊತವೆ. ಆಂಟಿ, ಈಗ್ಲಾದ್ರೂ ನಮ್ ಕೆಪಾಸಿಟಿ ಗೊತ್ತಲ್ಲ. ನಾನೇನು ಮಾಡೋದೇ ಬೇಡ, ಹುಡುಗಿ ನಾನು ನೋಡಿದ್ರೆ ಸಾಕು ವಾಂತಿ ಮಾಡ್ಕೊಂಡ್ಬಿಡ್ತಾರೆ. ಕೂಡ ನಿನ್ಗೂ ಗೊತ್ತಾಯ್ತಲ್ಲ, ಎಣ್ಣೆ ಇಕ್ಲು ನಿನ್ ನೋಡಿದ್ ಕೂಡ್ಲಿಯೇ ಕಕ್ಕತ್ತವೆ. ಅಯ್ಯೋ ಸರಿ ಸರಿ ಬಿಟ್ರೆ ನೀವು 1 ಅವರ್ ಹಿಂಗೆ ಮಾತಾಡ್ತಾ ಇರ್ತೀರಾ. ಬನ್ನಿ, ಹುಡುಗಿ ಕಾಯ್ತಾ ಇರ್ತಾಳೆ, ಬ್ರೋಕರ್ ಹಂಗೆ ಡೈರೆಕ್ಟ್ ಬರ್ತಾನ. ಸರಿ ಬಿಸಿಲಿ ಹೋಗಿ ಬರೋದು ಅಂದ್ರೆ ಅರ್ಧ ಜೀವನೇ ಹೊಂಟೈತಕ್ಕಪ್ಪ. ಇನ್ನರ್ಧ ಜೀವ ಯಾಕೆ ಇಟ್ಕೊಂಡಿದ್ಯಾ? ಅದನ್ನು ಬಿಟ್ಬಿಡು. ನಿನ್ 4 ಸೇರೋನೆ ನನ್ನ ಸಾಯಿಂದ ಮುದವಿ. ನೀನೇನು ಇದ್ದು ಫ್ರೀಡಮ್ ಫೈಟರ್ ಆಗ್ತಿದ್ದ? ಭೂಮಿಗೆ ಬಾರ ದೇಹಕ್ಕೆ ದಂಡ, ಇರೋ ಬದಲು ಸಾಯೋದೇ ಮೇಲು. ಅಯ್ಯೋ ಯಾಕೆ ಹಿಂಗ್ ಕಿತ್ತಾಡ್ತೀರಾ? ನಮ್ಮ ಹುಡುಗಿ ನಿಮ್ಗೆ ಇಷ್ಟ ಆದ್ಲಾ? ಈ ಒಮ್ಮೆ ಬಿಡೋಣ. ನಿನ್ ಹುಡುಗಿ ಇಷ್ಟ ಆದ್ರಾ? ನನಗಿಷ್ಟ. ಹಂಗಂದ್ರೆ ಆದಷ್ಟು ಬೇಗ ಬ್ರೋಕರ್ ಹೇಳಿ ಮದುವೆ ಫಿಕ್ಸ್ ಮಾಡಿಸ್ತೀನಿ. ಬೇಗ ಅಂದ್ರೆ ಇನ್ನೊಂದು 3 ತಿಂಗಳಲ್ಲಿ. ಜಾಸ್ತಿ ಆಯ್ತು. ಹಂಗಂದ್ರೆ ನಾಳೆನೇ ಮದುವೆ ಫಿಕ್ಸ್ ಮಾಡಿಸ್ಬಿಡೋದಾ? ಅಷ್ಟು ಬೇಗನಾ? ಅಂದ್ರೆ 1 ವೀಕ್. ಗೊತ್ತಾಯ್ತು. ಬೆದಕ್ ಬಂದಿರೋ ಹೋರಿನ, ಹೀಟಿಗೆ ಬಂದಿರೋ ಗಂಡ್ಸ್ನ ಯಾರು ತಡೆಯಕ್ಕಾಗಲ್ಲ. ಲೈ, ನಾನು ಆ ಥರ ಅಲ್ಲ ಕಣೋ ಹೇಳಿದ್ದು. ನಮಗೆ ಹೆಂಗಿದ್ರು ಸಂಬಂಧಿಕರು ನೆಂಟರು ಯಾರೂ ಇಲ್ಲ. ಶಾಸ್ತ್ರದಾರ ಬುಕ್ ಮಾಡಂಗಿಲ್ಲ, ಚೌಟ್ರಿ ಬುಕ್ ಮಾಡಂಗಿಲ್ಲ, ಏನಿಲ್ಲ. ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗೋದು, ಆರ ಬದಲಾಯಿಸ್ಕೊಳ್ಳೋದು, ತಾಳಿ ಕಟ್ಕೊಳ್ಳೋದು, ಮನೆ ಕರ್ಕೊಂಡ್ ಬಂದ್ಬಿಡೋದು. ಹಂಗಂದ್ರೆ ಈಗಲೇ ಬ್ರೋಕರ್ ಕೇಳಿ ಮದುವೆ ಫಿಕ್ಸ್ ಮಾಡಿಸ್ತೀನಿ. ನನಗೂ ನಿನ್ ಕಷ್ಟ ಅರ್ಥ ಆಗುತ್ತೆ. ಮಾಡ್ತೀನಿ.
ಯಾವ್ದಪ್ಪ ಓದಿದ್ದು ಮಾಡ್ತಿರ್ತಾಳೆ ನಿನ್ಗ ಲೇ ಬೇವರ್ಸಿ ನನ್ ಮಗನೇ. ಅಲ್ಲ ಕೂಡ ನಿನ್ಗೇನ್ ಬಂದಿದ್ದು ನನ್ ಪಕ್ಕದಲ್ಲಿ ಬಂದ್ ಮನಗಿದೆಯಲ್ಲ ನಿನ್ ಕಣ್ಣಿಂಗ್ ಹೋಗೋನೆ. ನಿಲ್ಸಿ ಆಂಟಿ ನಾನೇನ್ ಬೇಕು ಅಂತ ಬರ್ಲಿಲ್ಲ. ಇನ್ನೇನ್ ಬೇಡ ಅಂತ ಬಂದ್ಯಾ ನನ್ನಂತ ಆಂಟಿ ಸಿಕ್ಕದೆ ಅಂತ ಜೋಲ್ ಸುಸ್ಕೊ ಬರ್ತಿದಾರಿ. ನೀವೇನ ಆಂಟಿ ಏನೇನು ಹೇಳ್ತಿದ್ರಲ್ಲ ನನ್ಗೆ ಒಂದ್ ಪ್ರಾಬ್ಲಮ್ ಐತೆ. ಸಿಕ್ಕಾಕಂಡಿ ಅಂದ್ಬಿಟ್ಟು ನಾ ಗಂಡ್ಸಲ್ಲ ನಂಗೇನು ವರ್ಕ್ ಆಗಲ್ಲ ಅಂದಯ. ವರ್ಕ ನೀವೇನ ಆಂಟಿ ಹಿಂಗೆ ಹೇಳ್ತೀರಾ? ಈಗ್ಲೂ ಮದ್ವೆ ಆದ್ರೆ 10 ಮಕ್ಳು ನುಡಿಸ್ತೀನಿ. ನೀನ ಅಂದಿನ ಇಲ್ಲ ನಾಯಿನ ಹತ್ತ ತುಡ್ಸಕ. ಹಂಗಂದ್ರೆ ನಾನು ಗಂಡ್ಸೆ ಅಂತ ಹೇಳಕ್ ಬಂದೆ ಆಂಟಿ. ಗಂಡ್ಸಾರೆ ಹುಡುಗಿ ನುಡಿಕೊಂಡು ಲಗ್ನ ಆಗು. ನಮ್ಮಂತ ಒಳ್ಳೆಯವ್ರನ್ನ ಕೊಟ್ಟ ಉರ್ಸಿಯೇ. ನೀವು ಒಳ್ಳೆಯವ್ರಾ? ಇನ್ನೇನ ನಾನೇನ್ ಊರ್ ಬಸ್ ಏನುಡ ಕುಡುಕ್ನಾದ್ರೂ ಕಾಸ್ಟ್ ವಸಕ್ಕೂ ಬಾಳ ಮಾಡ್ತಿದ್ದಿ. ಮುಂಡತ್ತದು ಕುಡ್ದು ನಿಗರ್ಕತ್ತು. ಅವ್ನು ಹೋದ್ಮೇಲೆ ಇನ್ನೊಂದು ಮದ್ವೆ ಆಗ್ಬೇಕಾಗಿತ್ತು. ನನ್ನ ಯಾರ್ ಲಗ್ನ ಆದರು ನೀವು ಅಂದ್ರೆ ನಾನೇ ಆಗ್ತೀನಿ ಆಂಟಿ. ಎದ್ದಾರಿದ್ರೆ ನನ್ ಮಗನೇ ಇದಕ್ಕೆ ಬಂದೆ. ನನ್ ಮಗನಿಗೆ ನಿಂತ್ಕೊಳ್ಳಿ. ಆರ್ತಿ ಎತ್ಬಿಡ್ತೀನಿ ಆಂಟಿ. ಇರಿ ಅಂತ ಹೋಟ್ಲಿಲ್ ಕೆಸಿ ಮತ್ತು ತುಪ್ಪ ಜಾಸ್ತಿ ಆಗ್ಬಿಟ್ಟು ಬೇದಿ ಕಿತ್ಕೊ ಬರ್ತಿದೆ ಆಂಟಿ. ಆಗಲ್ಲ ಆಂಟಿ. ಮತ್ತೆ ನಿಂತ್ಕೊಡ. ಅಯ್ಯೋ ಇವಳು ಕಾಟ ಬೇರೆ ತಡೆಯಕ್ ಆಗ್ತಿಲ್ವಲ್ಲಪ್ಪ. ಏನ್ ಮಾಡ್ಲಿ? ಇದ್ಯಾಕ್ ಸುಮ್ಮನೆ? ಅಯ್ಯೋ ಬೇಗ ಮುಗಿಸಿ ಆಂಟಿ, ನನ್ ಕಷ್ಟ ನನ್ಗೆ. ಒಂದ್ ಹಾಡ್ ಹಾಕೋ ಆರ್ತಿ ಮಾಡ್ತೀನಿ. ಈ ಟೈಮಲ್ಲಿ ಆಡ್ಬೇಕು ಅಂತ ಕೇಳ್ತಿದ್ದಿಲ್ಲ. ಏನ್ ಹೇಳೋಣ, ನಿನ್ ಮಕ ಮುಚ್ಚೋಗ. ಅದನ್ನ ಹಾಡ್ ಹಾಕು ಅಂದ್ರೆ ಆಜ ಆಜ ಅನ್ಕೊಂಡು ಹಿಂದಿ ಹಾಡ್ ಹಾಕಿದೆ. ಕನ್ನಡ ಹಾಡಾಕು. ಅಯ್ಯಯ್ಯೋ ಆಜ ಆಜ ಅಂದ್ಬಿಟ್ಟು ಬಂದೇ ಬಿಡ್ತು ಆಂಟಿ. ದಾರಿ ಬಿಡಿ ಆಂಟಿ. ಆಜ ಆಜ ಆರ್ತಿ ಎತ್ಬಿಡ್ತೀನಿ. ಆ ದೇವ್ರ ಕಣ್ಣು, ಬಿ ದೇವ್ರ ಕಣ್ಣು, ಮುಂಡ ಕಣ್ಣು, ರಂಡ ಕಣ್ಣು, ಯಾರ ಕಣ್ಣು ತಟ್ಟೆ ಹೋಗ್ಲಿ. ಬಲ್ಗಾಲ್ ಮಡಿಕೊಂಡು ಬಾಳಿಕ್ ಹೋಗವ. ಹೋಗು. ಕಾಸು ಕೊಡ್ತೀನಿ ಬಿಡಿ ಆಂಟಿ. ಹಬ್ಬ, ಈ ಬೇದಿ ಆದಾಗ ಬಾತ್ರೂಮಲ್ಲಿ ಕೂತ್ಕೊಳ್ಳೋ ಸಂತೋಷನೇ ಬೇರೆ. ಲೇ ನೀನೇನೋ ಬಾತ್ರೂಮಲ್ಲಿ ಸಂತೋಷನೇ ಹುಡುಕ್ಬಿಟ್ಟಿದ್ಯಾ? ಹೂವಣ, ಇವಾಗ ಬೇದಿ ಆಗಿರುತ್ತೆ ಅಂತ ಅನ್ಕೋ. ಎಲ್ಲೂ ಹೋಗಕ್ಕೆ ಜಾಗ ಸಿಕ್ಕಿರಲ್ಲ. ತಡಿಯಕ್ಕಾಗ್ದೆ ಮುಖನೆಲ್ಲ ಕಿವುಚ್ಕೊಂಡು ಅಮ್ಮ ಅಪ್ಪ ಅಂತ ತಡ್ಕೊಂಡು ಬಾಗ್ಲತ್ರ ಬಂದ್ರು. ಒಳಗ್ ತಳ್ತಾ ಹೆಂಗೋ ತಡ್ಕೊಂಡು ಬಾತ್ರೂಮ್ ಸಿಕ್ಕಿದ ತಕ್ಷಣ ಕೂತ್ಕೊಂಡ್ರೆ ಹಂಗೆ ಸ್ವರ್ಗ ರಪ್ಪ ಅಂತ ಪಾಸ್ ಆಗ್ಬಿಡುತ್ತೆ. ಅಯ್ಯ ಮೂದೇವಿ, ಅದೆಲ್ಲೆಲ್ ಮಡಗಿದ್ವಿ ಹೇಳೋ ಸಂತೋಷನ ಚಂದ ತೊಳ್ಕೊಂಡೆ. ಯಾಕಂಟಿ ಇಲ್ಲಂದ್ರೆ ಬರ್ತಿದ್ರ? ನನ್ ಮಗನೇ, ನಿನ್ ಮಕ್ ನನ್ ಕಾಲ್ಗಾಚ್ ನೀವ್ರು ಸರಿಯಾಗಿ ಮಾತಾಡು. ಇದಕ್ಕ ಕೂಸು ಸುಮ್ಮನೆ ಕೂತ್ಕೊಬಿಟ್ಟೆ. ಏನ್ಯಾರ ಮಾತಾಡು. ಏನ್ ಮಾತಾಡ್ಲಿ? ಮನೆ ಎಲ್ಲ ಇಷ್ಟ ಆಯ್ತಾ? ಮನೋನೇ ಇಷ್ಟ ಆದ್ಮೇಲೆ ಮನೆ ಇಷ್ಟ ಆಗಲ್ವಾ? ತುಂಬಾ ಚೆನ್ನಾಗಿ ಮಾತಾಡ್ತೀನಿ. ಇವರು ಇಲ್ಲೇ ಇರ್ತಾರಾ? ಹೌದು, ಇವ್ರು ಯಾವಾಗ್ಲೂ ಇಲ್ಲೇ ಇರ್ತಾರೆ. ಇವನು ನನ್ನ ತಮ್ಮ ಇದ್ದಂಗೆ, ಇವರು ನನ್ನ ತಾಯಿ ಇದ್ದಂಗೆ. ಇಬ್ರು ಯಾವಾಗ್ಲೂ ಮೇಲ್ಗಡೆ ರೂಮಲ್ಲಿ ಇರ್ತಾರೆ. ನನ್ಗೂ ಯಾರೂ ಇರ್ಲಿಲ್ಲ. ನಿಮ್ನೆಲ್ಲ ನೋಡಿ ತುಂಬಾ ಖುಷಿ ಆಗ್ತಿದೆ. ಅದ್ಗೆ ನಾವು ಆಂಟಿ ಒಂಥರ ಹಾವು ಮುಂಗ್ಸಿದ್ದಂಗೆ ಅವಾಗ ಹಿಂಗ್ ಕಿತ್ತಾಡ್ತಾ ಇರ್ತೀವಿ. ನೀವೇನು ಬೇಜಾರು ಮಾಡ್ಕೋಬೇಡಿ. ಬರೀ ಹಾವು ಮುಂಗ್ಸಿ ಅಲ್ಲ, ಹಾವು ಮುಂಗ್ಸಿನೇ. ಇಲ್ಲ, ಯಾವಾಗ್ಲೂ ಒಂದೇ ತರ ಇರಬಾರ್ದು. ಜೀವನದಲ್ಲಿ ಸ್ವಲ್ಪ ಫನ್ನಿನೂ ಇರಬೇಕು. ನಕ್ರೆ ಅದೇ ಸ್ವರ್ಗ ಅಂತ ಹೇಳಿಲ್ವಾ? ಕರೆಕ್ಟ್ ಆಂಟಿ, ನಿಮ್ಗೆ ಹೇಳ್ತಿರೋದು ಯಾವಾಗ್ಲೂ ನಗ್ತಾ ಇರಿ ಅಂತ. ಯಾವಾಗ್ಲೂ ಕೋಪಿಸ್ಕೊಂಡು ಹೇಳ್ತಿರಲ್ಲ. ನಕ್ರೆ ಸ್ವರ್ಗ ಕೊಂಡೊಯ್ತೀನಿ, ನಿನ್ ಗಂಡ ಬಂದು ಹೊಡಿತಾನೆ ಅಂತ ಭಯನಾ? ಅಯ್ಯಲೇ ನಿನ್ ಬಾಯ್ಗೆ ಅಲ್ಲಕಲ ಹೋಗಿ ಬಂದು ಮೂಗಿನ ಅಲ್ಲ ಕೇಳಿದ್ರು ಅಂತವ. ನನ್ ಗಂಡನೇ ನೆನೆಸ್ಕಡೆಯ. ನನ್ ಗಂಡ ಹೋದ್ ಜಾಗಕ್ಕೆ ನಿನ್ನು ಕಳ್ಸ್ಬಿಡ್ತೀನಿ ತಾಡಿ. ಆಂಟಿ ಯಾವಾಗ್ಲೂ ಹಿಂಗೆ ಇವರು ಹಾವು ಮುಂಗ್ಸಿ ತರನೇ ಇರ್ತಾರೆ. ನಿನ್ನ ಎಲ್ಲೋದ್ರಿ ಆಂಟಿ? ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ?
ನನ್ ಪಟ್ನ ಇಟ್ಲಿ ಯಾರು ಇದನ್ನೆಲ್ಲ ಮಾಡನೇ ಇಲ್ಲ. ಆಂಟಿ ಎಷ್ಟೊಂದು ಊತರಕ್ಕೆ ಕೊಡಿ ಹೂನ. ಏ ಏನೋ ಅಟ್ಟಿ ಇಂದಿದ್ದ ಪೇಟೆ ಬೀದಿ 3 ಮೈಲಿ ದೂರಕ್ಕೆ ಹೋಗ್ಬೇಕು. ಅದ್ಯಾನ ಮಾಡು. ಆಂಟಿ ಒಂದ್ ಜೋಕ್ ಹೇಳ. ಹೇಳು. ಹೂ ಮೇಲೆ ನಾವು ಬಿದ್ರೆ ಅದು ಫಸ್ಟ್ ನೈಟು, ಅದೇ ಹೂ ನಮ್ಮ ಮೇಲೆ ಬಿದ್ರೆ ಅದೇ ಲಾಸ್ಟ್ ನೈಟು. ಹಂಗಂದ್ರೆ ನೋಡ, ಹಂಗಂದ್ರೆ ಹೂ ಮೇಲೆ ನಾವು ಬಿದ್ದು ಓಡಾಡಿದ್ರೆ ಅದು ಫಸ್ಟ್ ನೈಟು, ಅದೇ ನಾವು ಸತ್ ಮೇಲೆ ಹೂ ನಮ್ಮ ಮೇಲೆ ಬಿದ್ದು ಓಡಾಡಿದ್ರೆ ಅದೇ ಲಾಸ್ಟ್ ನೈಟು. ಏಯ್ ಚಂದಾಗಿ ಹೇಳ್ತಿದ್ದೆ ಕೂಡ. ರಾತ್ರಿ ಆಯ್ತು ಮಲಗೋಣ ನಿಂದು ನಮ್ಮ ಸೋಬಾನ. ಆಂಟಿ ಬನ್ನಿಲಿ. ನಿಮಗೆ ಫಸ್ಟ್ ನೈಟ್ ಮಾಡಿದ್ರಾ? ಅಯ್ಯ ಆ ಮೂದೇವಿ ಕುಡ್ಕೊಂಡು ಅದೆಷ್ಟೊತ್ತಿಗೆ ಬತ್ತಿದ್ನ, ಅದೆಷ್ಟೊತ್ತಿಗೆ ಬಿದ್ಕತ್ತಿದ್ನ. ಫಸ್ಟ್ ನೈಟು ಇಲ್ಲ, ಲಾಸ್ಟ್ ನೈಟು ಇಲ್ಲ ಕೂಡ. ಹಂಗಂದ್ರೆ ನೀವಿನ್ನು ಅಂದ್ರೆ ನೀವಿನ್ನು ಕನ್ಯಾಮಣಿ ಅಂತ ಹೇಳಕ್ ಬಂದೆ. ನಾಚಿಕೆ ಆಯ್ತದ ಕೂಡ ನಂಗೆ. ಜಾಸ್ತಿ ನಾಚ್ಕೊಳಕ್ ಹೋಗ್ಬೇಡಿ, ನೋಡಕ್ಕಾಗಲ್ಲ. ಏನ್ ಸುಂದರವಾಗಿದ್ದಾಳೆ. ನಿಂತ್ಕೊಂಡ್ರೆ ಕೆಲಸ ಆಗಲ್ಲ. ಬಾ ಕೂತ್ಕೋ, ಬಾ ಕೂತ್ಕೋ. ಹೆಂಗಪ್ಪ ಶುರು ಮಾಡ್ಕೊಳ್ಳೋದು? ನಾಚಿಕೆ ಕಳ್ಳಿಗೆ. ಬಾ ಬಿಡಿ, ನನಗೆ ಭಯ ಆಗತ್ತೆ. ಇವತ್ತು ಮಾತ್ರ ಭಯ ಆಗತ್ತೆ, ನಾಳೆಯಿಂದ ಧೈರ್ಯ ಬಂದ್ಬಿಡುತ್ತೆ. ಬಾ. ಸರಿ ಬಾ, ಏನೂ ಆಗಲ್ಲ. ನಾನೇ ಬರ್ತೀನಿ ಬಿಡು. ನಿಧಾನ. ಅಯ್ಯೋ ಪಕ್ಕದ ಮನೆಯಲ್ಲಿ ಏನಾಯ್ತು ಅಂತ ಬಂದ್ಬಿಡ್ತಾರೆ. ಸೌಂಡ್ ಮ್ಯೂಟ್ ಮಾಡು. ಏನಪ್ಪ ಇದು ಫಸ್ಟ್ ನೈಟು ಅದೇ ಹಾಕ್ಸ್ಕೊಳ್ಳೋಂಗಿತ್ತಲ್ಲ. ನೋಡು ಏನೂ ಆಗಲ್ಲ, ಮಲ್ಕೋ. ನಾನು ನೋಡ್ಕೊತೀನಿ. ಮಲ್ಕೊಳ್ಳಲ್ಲ. ಮತ್ತೆಲ್ಲಿ ಮಲಗ್ತೀಯ? ನಾನು ಹೊರಗೆ ಮಲ್ಕೊಳ್ತೀನಿ. ಹೊರಗಡೆ ಯಾಕೆ ಮಲಗ್ತೀಯ? ಇಲ್ಲೇ ಮಲಗು. ನಿಮ್ ಜೊತೆ ಮಲ್ಕೊಂಡ್ರೆ ನಂಗೆ ಭಯ ಆಗತ್ತೆ. ಅಯ್ಯೋ ಲೇ ದಡ್ಡಿ, ನಾನೇನು ಹುಲಿನ ಸಿಂಹನ? ಮಲ್ಕ, ಏನೂ ಆಗಲ್ಲ, ನಾನಿದ್ದೀನಿ. ಮಲ್ಕ. ಇದೇನಪ್ಪ ಏನೇನೋ ಆಗೋಗ್ಬಿಡ್ತು. ಮೋರ್ ಎಕ್ಸ್ಪೆಕ್ಟೇಷನ್ ಮೋರ್ ಫೇಲ್ಯೂರ್ ಅನ್ನೋದು ನಿಜ. ಏನೇನೋ ಅನ್ಕೊಂಡು ಬಂದೆ, ಇಲ್ಲಿ ನೋಡಿದ್ರೆ ಕಾಲ್ ಕಿಸ್ಕೊಂಡು ಎಲ್ಲ ದಬಾಕತ್ತು.